ಫ್ರೀ ಐತಿ ಟಿಕೆಟ್ ಆದ್ರೆ ಎಲ್ಲರಿಗೂ ಅಲ್ಲ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ RRB ಎಕ್ಸಾಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರ್ತೈತಿ. ಗೈಸ್ ನಿಮ್ಗೆ ಎಕ್ಸಾಮ್ ಒಳಗೆ ಹೋಗಿ ನೀವು ಕನ್ನಡ ಬೇಕಾದ್ರೆ ಕನ್ನಡ ಚೂಸ್ ಮಾಡ್ಕೋಬೋದು, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಚೂಸ್ ಮಾಡ್ಕೋಬೋದು. ಸೊ ಗೈಸ್ ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಸೊ ಮ್ಯಾಲ ಕ್ವಶನ್ ಇರೋದು, ಆ ಕ್ವಶನ್ದಾಗ ಆನ್ಸರ್ ಇರ್ತೈತೆ. ಸೊ ಅದನ್ನ ಐಡೆಂಟಿಫೈ ಮಾಡಿ ಕರೆಕ್ಟ್ ಆಗಿರೋ ಆನ್ಸರ್ನ ಕ್ಲಿಕ್ ಮಾಡಬೇಕು. ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ನಾ ಇವತ್ತು ಹೊಂಟಿದ್ದು ಬೆಂಗಳೂರಿಂದ ಹುಬ್ಳಿಗೆ. ಯಾಕಪ್ಪ ಅಂದ್ರೆ ನಂದು RRB ಎಕ್ಸಾಮ್ ಇತ್ತು. RRB ಎಕ್ಸಾಮ್ ಮುಗಿಸ್ಕೊಂಬರ್ಬೇಕು. ಸೊ ಇಲ್ಲಿಂದ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಇಲ್ಲಿಗೆ ಬರ್ಬೋದು, ಟ್ರಾವೆಲ್ ಕಂಟಿನ್ಯೂ ಇರ್ತೈತೆ. ಸೊ ಹಂಗಾಗಿ ಎಕ್ಸಾಮ್ ಹೆಂಗೆ ಇರ್ತೈತಿ ಏನೇನ RRB ಎಕ್ಸಾಮ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇರ್ತೈತಿ. ಸೊ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಗೈಸ್ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಗೆ ಸಿಗ್ತಾನು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮ ನಾನು ಎಂದು, ಆ ಸುಳ್ಳಲೇ ನಾ ಬಾಳ್ವೆ. ಫ್ರೀ ಐತಿ ಟಿಕೆಟ್ ಆದ್ರೆ ಎಲ್ಲರಿಗೂ ಅಲ್ಲ. SC ಮತ್ತು ST ಅಷ್ಟ. OBC ಜನರಲ್ IW ಯಾವುದೇ ಇದ್ರೂ ಫ್ರೀ ಇಲ್ಲ, ಓನ್ಲಿ SC ST. ಉಳ್ಕಿದವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ಹೋಗ್ಬೇಕು, ಟಿಕೆಟ್ ತೆಗಿಸ್ಬೇಕು, ಟ್ರೈನ್ ಐತಿ ಹೋಗ್ಬೇಕು ಅಷ್ಟ. ಸೊ ಎಲ್ಲರೂ ಫ್ರೀ ಮಾಡ್ರೆ ಬೆಟ್ರ್ ಇತ್ತು. ಸೊ SC ST ಅವ್ರಿಗೆ ಅಷ್ಟ ಇರಲಿ, ಏನು ಮಾಡಕ್ಕೆ ಬರಂಗಿಲ್ಲ. ಸೊ ಇವಾಗ ಹೋಗ್ಬೇಕು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. The next day. ಹೂವಲಿ ಅಡಗಿದೆ ಗಂಧ, ಅದು ಗಾಳಿಗೆ ಸೇರಲು ಚಂದ, ಇದು ತಾನೇ ಅನುಬಂಧ. ಸೊ ಗೈಸ್ ಇವಾಗ ಬೆಳಿಗ್ಗೆ ಬರ್ಬೇಕಾರ 4 ಗಂಟೆ ಐತ್ರಿ. 4 ಗಂಟೆ ಆಗಿ ಸ್ವಲ್ಪ ಇಲ್ಲೇ ರೂಮ್ ಮಾಡ್ಕೊಂಡು ಇದ್ದು ಇವಾಗ ಎಕ್ಸಾಮ್ ಅಲ್ಲಿಗೆ ಹೋಗ್ಬೇಕ್ರಿ. 11 ಗಂಟೆಗೆ ಎಕ್ಸಾಮ್ ಐತಿ. ಹೋಗಿ ಎಕ್ಸಾಮ್ ಮುಗಿಸ್ಕೋಬೇಕು. ರೈಲ್ವೆ ಸ್ಟೇಷನಿಂದ 6-7 ಕಿಲೋಮೀಟ್ರ್ ಆಗತ್ತೆ ರೀ. ರೈಲ್ವೆ ಸ್ಟೇಷನಿಂದ 6-7 ಕಿಲೋಮೀಟ್ರ್ ಹೋಗ್ಬೇಕು. ಬಸ್ ಸ್ಟಾಪಿಂದ ನಿಯರ್ ಐತಿ. ಸೊ ಅಲ್ಲಿ ಲೊಕೇಶನ್ ಬಿಟ್ಟಿರ್ತಾರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ದಾಗ, ಅಡ್ಮಿಟ್ ಕಾರ್ಡ್ PDF ತೆಗೆದಾಗ. ಸೊ ಗೈಸ್ ಅದು ನೋಡ್ಕೊಂಡು ಹೋಗ್ಬೋದು. ಜಕ್ಕಣ್ಣನ ಶಿಲ್ಪದ ಅಂದವನಿನ್ನಲಿ ತಂದಾನು, ಚಂದವನಿನ್ನಲಿ ತಂದಾನು, ಹಾಲು ಬೆಳದಿಂಗಳಿನ ಬಣ್ಣವ ತಂದಾನು. ಸೊ ಗೈಸ್ ನಿಮ್ಗೆ ಎಕ್ಸಾಮ್ ಒಳಗೆ ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ನಿಮ್ಗೆ ಸಿಕ್ನು. ಸೊ ಗೈಸ್ ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾಯ್ತು ರೀ. ಎಕ್ಸಾಮ್ ಮುಗಿಸ್ಕೊಂಡು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಬಂದ ನಿಮಗೆ ಹೇಳ್ತೀನಿ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಹಸುವಾಗಿತ್ತು. ಸೊ ಹಂಗಾಗಿ ಎಲ್ಲ ಊಟ ಮಾಡ್ಕೊಂಡು ಪೈಚಾಗೆ ವಿಡಿಯೋ ಮಾಡ್ತಾನೆ. ಇನ್ನೊಂದು ಎಕ್ಸಾಮ್ ಅಂತೂ ಚಲೋ ನಡೀತು. ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಪ್ಲಸ್ ನೀವು ಕ್ವಶನ್ ಅರ್ಥ ಮಾಡ್ಕೊಂಡು ಇಂಪಾರ್ಟೆಂಟ್ ಆಕೈತಿ. ಸೊ ಅದೇ ಥರ ಕ್ವಶನ್ ಇದಾವಲ್ಲಿ. ಸೊ ಮ್ಯಾಥ್ಸು, ಸರಳ ಬಡ್ಡಿ, ಲಸ ಮಸ ಇದೇ ಥರ ಕ್ವಶನ್ಸು. ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡದ್ರಾಗೂ ಅದಾವು. ನೀವು ಕನ್ನಡ ಬೇಕಾದ್ರೆ ಕನ್ನಡ ಚೂಸ್ ಮಾಡ್ಕೋಬೋದು, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಚೂಸ್ ಮಾಡ್ಕೋಬೋದು. ಸೊ ನೀವು ಯಾವ ಚೂಸ್ ಮಾಡ್ಕೋತೀರಿ ಆ ಭಾಷೆದಾಗ ಎಕ್ಸಾಮ್ ಬರಿಬೋದು. ಇದು ಹುಬ್ಬಳ್ಳಿಯಾಗ IBMR ಅಂತೇಳಿ ವಿದ್ಯಾನಗರದಲ್ಲಿ ಕಾಲೇಜ್ ಐತ್ರಿ. ಸೊ ಆ ಕಾಲೇಜ್ದಾಗ ಎಕ್ಸಾಮ್ ನಡೆಸಿದಾರು. ಇನ್ನೊಂದು ಕ್ವಶನ್ ಅರ್ಥ ಮಾಡ್ಕೋಬೇಕ್ರಿ ಅಷ್ಟೇ. ಯಾವ್ದಾರ ಕ್ವಶನ್ಸ್ ಭಾಳ ಲೆಂತ್ ಅದಾವು. ಸೊ ಅರ್ಥ ಮಾಡ್ಕೊಂಡು ಕ್ವಶನ್ ಬರೀಬೇಕು. ಅದೇ ಥರ ಒಂದು 10 ಕ್ವಶನ್ ಅದೇ ಥರ ಇದ್ದು ರೀ. ಕ್ವಶನ್ದಾಗ ಆನ್ಸರ್ ಐತ್ರಿ. ನೀವು ಅರ್ಥ ಮಾಡ್ಕೊಂಡು ಬರೆದ್ರೆ ಈಜಿ ರೀ ಸಬ್ಜೆಕ್ಟ್. 250 ಅಷ್ಟೇ ಖರ್ಚು ಮಾಡಿ ಮತ್ತೆ 50 ರೂಪಾಯಿ ಅಷ್ಟ. ನಿಂದ ಮತ್ತೆ 12 ರೂಪಾಯಿ ಬಚ್ಚಾರ್ಸ್. ಮತ್ತೆ ಹೊಳಿನೇ ಹೋಗುತ್ತೆ. ನಂದು ಬಸ್ಸರ್ ಜಾಗೇನು ಅಲ್ಲಿ 12 ರೂಪಾಯಿ ಬೆಳಗ್ಗೆ 500 ರೂಪಾಯಿ ನೋಡು. ನಾನು ಜಾಸ್ತಿನೇ ಆಗೈತೆ. ಮತ್ತೆ ಅಲ್ಲಿ 100 ರೂಪಾಯಿ ಕೊಡ್ತೀನಿ ನಾನು ಬಸ್ ಆಟೋ 600 ರೂಪಾಯಿ ನೋಡೋಣ ಟೋಟಲ್. ನಿಂದ 600, ನಿಂದ 500. ನಂದು 500 ಮ್ಯಾಗ ಆಗೈತೆ. ಲೆಕ್ಕಕ್ಕೆ ಲೆಕ್ಕ, 1 ರೂಪಾಯಿಗೂ ಲೆಕ್ಕ. The next day. ಸೊ ಗೈಸ್ ಏನು ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಯಶವಂತಪುರಕ್ಕೆ 4:15 ಬರಬೇಕಿತ್ತು. ಸೊ 4:15 ಏನಂತ 4:15 ಅಲಾರಾಮ್ ಇಟ್ಕೊಂಡಿನಿ. ಸೊ ಅವ 20 ನಿಮಿಷ ಜಲ್ದಿನೇ ತಂದಾನ್ರಿ. ಸೊ ತಂದಿದ್ದಕ್ಕೆ ಹಂಗೆ ಮಲ್ಕೊಂಡ್ಬಿಟ್ಟಿನಿ. ಸೊ ಯಾರೋ ಒಬ್ರು ಒಂದು ಎಫ್ರು ಮಾಡೋಕೆ ಗೊತ್ತಾಗಿಲ್ಲ. ಸೊ 4:10 ಬಂದಾನ್ರಿ ನಾವು. ಹಿಂಗೆ ಒಂದೊಂದು ಸಾರಿ ಲೇಟ್ ಆಗೈತೆ, ಒಂದು ಸಾರಿ ಜಲ್ದಿ ಬರತ್ರಿ. ಏನೇ ಆಗಲಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಎದ್ದಿರು. ಇಲ್ಲಾಂದ್ರೆ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಎಕ್ಸಾಮ್ ಅಂತೂ ಚಲೋ ಐತ್ರಿ. ಎಕ್ಸಾಮ್ ಬಗ್ಗೆ ನಿಮ್ಗೆ ಅಲ್ಲಿ ಜಾಸ್ತಿ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಎಕ್ಸಾಮ್ ಕ್ವಶನ್ ಎಷ್ಟು ಇದ್ದಪ್ಪ ಅಂದರೆ 74 ಕ್ವಶನ್ ರೀ. 1 ಅವರ್ದಾಗ 74 ಕ್ವಶನ್ ಟಚ್ ಮಾಡಬೇಕು. ಸೊ ಇನ್ನೊಂದು 3 ತಪ್ಪಾದ್ರೆ 1 ತಪ್ಪು ಅಂತೇಳಿ ಅಲ್ಲಿತ್ತು. ಅಂದ್ರೆ 3 ಏನಾದರೂ ನೀವು ರಾಂಗ್ ಆನ್ಸರ್ ಹಾಕಿರ ಅದ್ರ ಜೋಡಿ ನಿಮ್ಮದು ಕರೆಕ್ಟಾಗಿದ್ರೆ 1 ಆನ್ಸರ್ ಸಕ ರಾಂಗ್ ಆಗೈತಿ. ಸೊ ಈ ಥರ ಇತ್ತು. ಸೊ ಎಕ್ಸಾಮ್ ಅಂತೂ ಚಲೋ ಆಯಿತು. ಎಕ್ಸಾಮ್ದಾಗ ಯಾವ ಥರ ಕ್ವಶನ್ ಇರ್ತಾವಂದ್ರೆ ಆಲ್ಮೋಸ್ಟ್ ಮ್ಯಾಥ್ಸ್ ಇರ್ತೈತೆ ರೀ. ಮ್ಯಾಥ್ಸ ವಾಪಸ್ ಲಸ ಮಸ ಬಡ್ಡಿ ದರ, ಸೊ ರಿಲೇಷನ್ ಅಂತೇಳಿ ಬರೋದ್ರಲ್ಲ, ರಕ್ತ ಸಂಬಂಧ ಅಂತೇಳಿ. ಸೊ ಅದ್ರ ಜೋಡಿ ಮತ್ತು ಏನಪ್ಪ ಅಂದ್ರೆ ಆ್ಯಕ್ಚುಲಿ ಇನ್ನೊಂದು ರೀ. ಸೊ ಮ್ಯಾಲ ಕ್ವಶನ್ ಇರೋದು, ಆ ಕ್ವಶನ್ದಾಗ ಆನ್ಸರ್ ಇರ್ತೈತೆ.
ಸೊ ಅದನ್ನು ಐಡೆಂಟಿಫೈ ಮಾಡಿ ಕರೆಕ್ಟ್ ಆಗಿರೋ ಆನ್ಸರ್ನ ಕ್ಲಿಕ್ ಮಾಡಬೇಕು. ಇನ್ನೊಂದು ಕನ್ನಡ ಇಂಗ್ಲೀಷ್ 2 ಆಪ್ಷನ್ ಇರ್ತಾವೆ. ಅದ್ರ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಬೋದು. ಕನ್ನಡ ಬೇಕಾದ್ರೆ ಕನ್ನಡ ಚೂಸ್ ಮಾಡ್ಬೋದು, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಚೂಸ್ ಮಾಡ್ಬೋದು. ಸೊ ಕ್ವಶನ್ ಅಂತೂ ಸ್ವಲ್ಪ ಲೆಂತಿ ಇದ್ದು ರೀ, ಅಂದರೆ ಜಾಸ್ತಿ ಓದಿದ್ದು. ಸೊ ಅಡ್ವಾನ್ಸ್ ಪ್ರಾಕ್ಟೀಸ್ ಏನಾದ್ರೆ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ಬೋದಾಗತ್ತೆ. ಅಂದ್ರೆ ಮೇಲಿಂದ ಓದೋ ಅವಶ್ಯಕತೆ ಇಲ್ಲ. ಡೈರೆಕ್ಟಲ್ಲಿ ಏನು ಕ್ವಶನ್ ಐತಿ ಆ ಕ್ವಶನಿಂದ ಡೈರೆಕ್ಟ್ ಆನ್ಸರ್ಗೆ ಹೋಗೋದಾಗತ್ತೆ ಬಿಡಿ. ಇಲ್ಲ ಅಂದರೆ ಸುಮ್ಮನೆ ಅದು ಉದ್ದಕ್ಕೆ ಓದ್ಕೋತ ಬರೋದು ಅಷ್ಟು ಟೈಮ್ ಸಾಲಂಗಿಲ್ಲ. ಸೊ ಟೈಮ್ ಸಾಲ್ಬೇಕಾರೆ ಅಡ್ವಾನ್ಸ್ ಸಿಕ್ಕಾಬಿಟ್ಟೆ ಪ್ರಿಪೇರ್ ಆಗಿರಬೇಕು. ಸೆಕೆಂಡ್ ಎಕ್ಸಾಮ್ ಇರುತ್ತೆ ರೀ. ಇದಾದಮೇಲೆ ಇನ್ನೊಂದು ಎಕ್ಸಾಮ. ಆ ಎಕ್ಸಾಮ್ ಅಂದರೆ ಇದ್ರ ಯಾರ್ಯಾರು ಪಾಸ್ ಹಾಕಾರಲ್ಲ, ಸೊ ಅವ್ರು ಸೆಕೆಂಡ್ ಎಕ್ಸಾಮ್ ಕ್ಲಿಕ್ ಹಾಕಾರಂತ. ಈ ನೋಡ್ಬೇಕ್ರಿ ಏನೇನು ಆಕೈತಿ. ಎಕ್ಸಾಮ್ ಅಂತೂ ಹೋಲ್ ಬಂದಾನೆ. ಸೊ ಎಕ್ಸಾಮ್ ಮೇಲಂತೂ ಜಾಸ್ತಿ ಹೋಗ್ಬಿಟ್ಟಂಗಿಲ್ಲ. ಏಜ್ ಮುಗಿಯೋವರೆಗೂ ಎಷ್ಟು ಎಕ್ಸಾಮ್ ಸಿಗ್ತಾವಲ್ಲ ಅಷ್ಟು ಎಕ್ಸಾಮ್ನ ಟಚ್ ಮಾಡೋದು ಅಷ್ಟೇ. ಅದು ಪಾಸ್ ಆಗೈತೋ ಫೇಲ್ ಆಗೈತೋ ಸೆಕೆಂಡ್ರಿ. ಸೊ 4 ವರ್ಷ ಗುದ್ದಾಡಿದ ಆರ್ಮಿನ ಆಗಲಿಲ್ಲ ಅಂತ ಜಸ್ಟ್ ಒಂದಿನ ಗುದ್ದಾಡಲಿಲ್ಲ. ಆರ್ ಬೇಕೈತಿ. ನೋಡೋಣ್ರಿ ಏನಾಗೈತಿ. ಮತ್ತು ಮುಂಜಾನೆ ಸಿಗೊಂಡ್ರಿ ಅಲ್ಲಿ ತನಕ ಥಿಂಗ್ ಗುಡ್ ಬಾಯ್.